ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ ಅಧ್ಯಕ್ಷರೇ, ಮುಂದಕ್ಕೆ ಹೋಗ್ಲಿ. ಕ್ರೈಂಗ್ ಕಿಟನ್ಸ್ ವಿಲ್ ಗೆಟ್ ಮೋರ್ ಮಿಲ್ಕ್ ಅಂತ ಹೇಳಿ. ಮಗು ಅತ್ರೆ ಮಾತ್ರ ತಾಯಿ ಹಾಲು ಕುಡಿಸೋದು ಅಂತ ಹೇಳ್ತಾರೆ. ದಕ್ಷಿಣ ಕರ್ನಾಟಕದವರು ಚೆನ್ನಾಗಿ ಆಳಕ್ ಗೊತ್ತು ಅಧ್ಯಕ್ಷ. ಇಲ್ಲಪ್ಪ, ಅವರು ತಮ್ಮ ಅಭಿವೃದ್ಧಿ ಕೆಲಸಕ್ಕೆ ಹೆಂಗ್ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತು ಅಧ್ಯಕ್ಷ. ನಾನು ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಒಗ್ಗಟ್ಟಾಗಿ ಉತ್ತರ ಕರ್ನಾಟಕ ಪರವಾಗಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತು ನಾನು ಹೇಳಬಯಸ್ತೇನೆ ಅಧ್ಯಕ್ಷರೇ. ನಾನು ಅಖಂಡ ಕರ್ನಾಟಕದ ಪರವಾಗಿದ್ದೀನಿ. ಆದರೆ ನಮ್ಮ ಉಮೇಶ್ ಕತ್ತಿ ಸಾಹೇಬ್ರ ಹಿಂದೆ, ಆಮೇಲೆ ನಮ್ಮ ಸ್ನೇಹಿತರಾದ ಚಂದ್ರು ಲಮಾಣಿಯವರು ಬೇರೆ ರಾಜ್ಯ ಬೇಕು ಅಂತ ಕೇಳಿದ್ರು. ಅದ್ರ ಪರವಾಗಿ ನಾನು ಇಲ್ಲದೆ ಹೋದ್ರು ಅವರ ನೋವನ್ನು ನನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಸು ನನ್ನಲ್ಲಿ ಇದೆ ಅಧ್ಯಕ್ಷ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಮ್ಮ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಉತ್ತರ ಕರ್ನಾಟಕದ್ದು ಒಂದು ವರ್ಷಕ್ಕೆ 1.4 ಲಕ್ಷ ಇದ್ರೆ, ದಕ್ಷಿಣ ಕರ್ನಾಟಕದ್ದು ಸರಾಸರಿ 4 ಲಕ್ಷ ರೂಪಾಯಿ ಇದೆ ಅಧ್ಯಕ್ಷ. ಅದೇ ಬೆಂಗಳೂರದು ಒಂದೇ 7 ಲಕ್ಷ ರೂಪಾಯಿ ತಲಾ ಆದಾಯ ಇರ್ತಕ್ಕಂಥ ಒಂದು ತಾರತಮ್ಯ ಇಲ್ಲಿ ಎದ್ದು ಕಾಣುತ್ತೆ ಅಧ್ಯಕ್ಷ. ಇನ್ನು GDP ನೋಡಿದ್ರೆ, ಫಸ್ಟ್ ಟಾಪ್ 10 ನೋಡಿದ್ರೆ ಎಲ್ಲ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಬರ್ತವೆ ಅಧ್ಯಕ್ಷ. ನಮ್ದು ಫಸ್ಟ್ ಬರುತ್ತೆ ಅಧ್ಯಕ್ಷ, ಕೆಳಗಡೆಯಿಂದ ಫಸ್ಟ್ ಬರ್ತೀವಿ ಅಧ್ಯಕ್ಷರು ನಾವು. ಬಾಟಮ್ ಟಾಪ್ 10 ಇರೋದು ಉತ್ತರ ಕರ್ನಾಟಕದಲ್ಲಿ. ಇದು ಅಂಕಿ ಅಂಶ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷ. ನಾನು ಮೊದಲನೇ ಅಧಿವೇಶನದಲ್ಲೇ ನಮ್ಮ ಕೈಗಾರಿಕಾ ಮಂತ್ರಿಗಳಾದ MB ಪಾಟೀಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇಂಡಸ್ಟ್ರಿಗಳು ಉತ್ತರ ಕರ್ನಾಟಕಕ್ಕೆ ಬರಬೇಕು, ಹಾವೇರಿಗೆ ಬರಬೇಕು, ರಾಣೆಬೆನ್ನೂರಿಗೆ ಬರಬೇಕು ಅಂತ ಅಧ್ಯಕ್ಷರೇ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಉದಾಹರಣೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಕೇವಲ 7 ಇದಾವೆ ಅಧ್ಯಕ್ಷ. ಬೆಂಗಳೂರು ಜಿಲ್ಲೆಯಲ್ಲಿ 7,000 ಪಟ್ಟು ಹೆಚ್ಚು ಕೈಗಾರಿಕೆಗಳು ಇದ್ರೆ ಹೆಂಗೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಧ್ಯಕ್ಷ ಉತ್ತರ ಕರ್ನಾಟಕದಲ್ಲಿ ಅಂತಕ್ಕಂಥ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ. ನಾ MB ಪಾಟೀಲ್ ಸಾಹೇಬ್ ಹೋಗಿ ಕೇಳ್ಕೊಂಡೆ, ಒಂದು 10 ಸರಿ ಕೇಳ್ಕೊಂಡೆ ಹೇಳಿದ್ರು, ಇಲ್ಲಪ್ಪ ಯಾರು ಕೈಗಾರಿಕೆಗಳು ಇಂಡಸ್ಟ್ರಿಯವರು ಉತ್ತರ ಕರ್ನಾಟಕ ಬರಕ್ ಒಪ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೆಂಗ್ ಒಪ್ತಾರೆ ಗುರುಗಳೇ ಅಧ್ಯಕ್ಷರೇ, ಹೆಂಗ್ ಒಪ್ತಾರೆ? ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ನ ನೀವು ದಕ್ಷಿಣ ಭಾರತದಲ್ಲಿ ಇಟ್ಕೊಂಡು, ದಕ್ಷಿಣ ಕರ್ನಾಟಕದಲ್ಲಿ ಇಟ್ಕೊಂಡು ಹೆಂಗೆ ಇಂಡಸ್ಟ್ರಿಗೂ ಬರಕ್ ಹೋಗ್ತಾರೆ? ನೀವು ಒಳ್ಳೆ ರೋಡ್ಗಳು ದಕ್ಷಿಣ ಭಾರತದಲ್ಲಿದ್ದಾವೆ, ಒಳ್ಳೆ ಕರೆಂಟು ನೀವು ಕೊಡ್ತೀರಿ, ಒಳ್ಳೆ ನೀರು ಕೊಡ್ತೀರಿ, ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಬಾ ಅಂದ್ರೆ ಇಂಡಸ್ಟ್ರಿ ಹೆಂಗ್ ಬರ್ತಾರೆ ಅಂತಕ್ಕಂಥ ಮಾತನ್ನ ಬಹಳ ನೋವಿನಿಂದ ನಾನು ಹೇಳ್ತಾ ಹೋಗ್ಲಿ. ಪ್ರೈವೇಟ್ನವ್ರು ಹೋಗ್ಲಿ ಅಧ್ಯಕ್ಷರೇ. ಇನ್ನು ಪಬ್ಲಿಕ್ ಎಂಟರ್ಪ್ರೈಸ್, ಸರ್ಕಾರ ಉದ್ಯಮಗಳು ಅವರ ಒಂದರ ಇದಾವ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ. HAL ಇರ್ಬೋದು, BHEL ಇರ್ಬೋದು, ಇವು ಸರ್ಕಾರದ್ದು, BEL ಇರ್ಬೋದು, HMT ಇರ್ಬೋದು, ಇಂಥವೆಲ್ಲ ದಕ್ಷಿಣ ಕರ್ನಾಟಕಕ್ಕೆ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಒಂದೂ ಕೂಡ ಇಲ್ಲದೆ ಇರೋದು ಇದು ಬಹಳ ಶೋಚನೀಯ ಅಂತ ಮಾತು ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ. ಇನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳಾಗಲಿ, IISc ಆಗಲಿ, IIM ಆಗಲಿ, IIT ಆಗಲಿ, ನ್ಯೂಮರಸ್ ರಿಸರ್ಚ್ ಸೆಂಟರ್ಗಳಾಗಲಿ ಎಲ್ಲವೂ ಇರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ. ಇನ್ನು HMT ಕೂಡ ದಕ್ಷಿಣ ಕರ್ನಾಟಕದಲ್ಲೇ ಇದೆ ಅಧ್ಯಕ್ಷರೇ. ಈ ತರದ ತಾರತಮ್ಯ ನಾವು ಎದ್ದು ಕಾಣತಕ್ಕಂಥದ್ದನ್ನು ತಮ್ಮ ಮುಂದಿನ ಗಣನೆಗೆ ತರಲು ಬಯಸಿ, ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಾವೆ ಅಧ್ಯಕ್ಷರೇ. ಒಂದು ಬೆಂಗಳೂರು, ಇನ್ನೊಂದು ಮಂಗಳೂರು. ಮೊನ್ನೆ ಹೋದ ತಿಂಗಳು ಹೋಗಿ ನೀವು ತುಮಕೂರಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ಕೆ ಹೋಗ್ತೀರಾ ಅಧ್ಯಕ್ಷರೇ. ಒಂದರ ಉತ್ತರ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಾ ಅಧ್ಯಕ್ಷರೇ? ಈ ಇನ್ಫ್ರಾಸ್ಟ್ರಕ್ಚರ್ ನೀವು ಕೊಡದೇ ಹೋದ್ರೆ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಗಳು ಬರೋದಾದ್ರೂ ಹೇಗೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಮನವರಿಕೆ ಮಾಡ್ಕೋಬೇಕು ಅಧ್ಯಕ್ಷರೇ.